ಸುಮ್ಮ ಕಿರಣ್ 22ಗೆ ಸ್ವಾಗತ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಬಂದುಬಿಟ್ಟು ಡ್ರೈ ಫ್ರೂಟ್ಸು ಹಾಗೆ ಮತ್ತು ಫ್ರೂಟ್ಸು, ಕ್ಯಾರೆಟು, ವೆಜಿಟೇಬಲ್ಸು ಎಲ್ಲನೂ ಹೆಚ್ಚಿಟ್ಟಿದ್ದೀನಿ. ಈ ಥರ ಮಕ್ಕಳಿಗೆ ಅವಾಗವಾಗ ಕೊಡ್ತಾ ಇರ್ತೀನಿ. ಸೊ ಇಲ್ಲಿ ಬಂದುಬಿಟ್ಟು ಮೊಟ್ಟೆ ಸಾರು, ಮುದ್ದೆ. ನಾನು ಯಾವುದೇ ರೆಸಿಪಿ ಕೂಡ ಯಾವ ಥರ ಮಾಡ್ತೀನಿ ಅಂತ ತೋರಿಸಿಲ್ಲ ಇಂಗ್ರೀಡಿಯೆಂಟ್ಸು. ಬಟ್ ತುಂಬ ದಿನದಿಂದ ನಾನು ಈ ಥರ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಕೆಲವೊಮ್ಮೆ ಎಡಿಟ್ ಮಾಡ್ದಿರ ಸುಮ್ಮನೆ ಡಿಲೀಟ್ ಮಾಡ್ತೀನಿ. ಆವಾಗ ಸುಮಾರು ಡಿಲೀಟ್ ಮಾಡಿದ್ದೀನಿ. ಹಾಗೆಯೇ ಈ ಥರ ನಾನು ಫುಡ್ಡಿಂದ ಒಂದು ಮಾಡ್ಕೊಂಡಿದ್ದೆ, ಎಲ್ಲ ಫುಡ್ಡು ಕೂಡ ಮಾಡ್ಕೊಂಡಿದ್ದೆ ಅಪ್ಲೋಡ್ ಮಾಡೋಣ ಅಂತ. ಬಟ್ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಕ್ಲಿಪ್ಸ್ಗಳು ಹಾಗೆ ಇದ್ವು ಅಲ್ವಾ, ಅದನ್ನು ಯಾವ ಥರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತಿದ್ದೀನಿ. ಸೊ ಇದು ಬಂದುಬಿಟ್ಟು ಪಲ್ಯ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಪಲ್ಯ ಚಪಾತಿಗೆ ಮತ್ತು ಈ ಥರ ಖಾರ ಎಲ್ಲ ರುಬ್ಕೊಂಡು ಪಲ್ಯ ಮಾಡ್ತಾಯಿದ್ದೀನಿ, ವೆಜಿಟೇಬಲ್ಸ್ ಪಲ್ಯ. ಓಕೆ, ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರಾ ಪ್ಲೀಸ್ ಸಬ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರ ಸೊ ಎಲ್ಲ ವೀಡಿಯೋಸು ಕೂಡ ನೋಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಂದು ಅನಿಸಿಕೆ ತಿಳಿಸಿ. ಓಕೆ, ನಾನು ಚಪಾತಿ ಎಲ್ಲ ಮಾಡಿಕೊಂಡೆ. ಸೊ ಅವತ್ತಿನ ದಿನ ಏನಾಯಿತು ಅಂತ ಹೇಳಿದರೆ, ಇಷ್ಟು ದಿನ ಮನೆ ಕ್ಲೀನ್ ಮಾಡೋದೇ ಆಯಿತು. ಇದೇನು ಬರೀ ಮನೆ ಕ್ಲೀನಿಂಗು ಅಂತ ಹೇಳ್ತೀನಿ ಅಂತ ಅಲ್ಲ. ಸೊ ಅಷ್ಟು ಕೆಲಸ ಇತ್ತು. ಬಟ್ ಅದು ಅವಾಗ ಮಾಡಿರೋಂತಹ ವಿಡಿಯೋಸ್ ಎಲ್ಲ ಇದು. ಮತ್ತು ಚಿತ್ರಾನ್ನ, ಚಪಾತಿ, ಡ್ರೈ ಫ್ರೂಟ್ಸು. ಇದು ಬಂದುಬಿಟ್ಟು ಕೆಂಪಕ್ಕಿ. ಓಕೆನಾ, ಕೆಂಪಕ್ಕಿ ನಾನು ಈ ಥರ ದೋಸೆಗೆ ಆಗಲಿ ಪಡ್ಡಿಗೆ ಆಗಲಿ ಈ ಥರ ಮಾಡಿದ್ರೆ ಕೆಂಪಕ್ಕಿ ಮತ್ತು ಬಿಳಿ ಅಕ್ಕಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಥರ ಕಾಳುಗಳನ್ನು ಹಾಕ್ತೀನಿ. ಓಕೆನಾ, ಈ ಥರ ಕಾಳುಗಳು ಹಾಕಿಬಿಟ್ಟು ನೆನೆ ಹಾಕ್ಕೊಳ್ತೀನಿ. ನೋಡಿ, ಅವತ್ತು ಯಾವ ಥರ ಕೆಲಸ ಆಗ್ತಾಯಿತ್ತು ಅಂದರೆ, ಈ ಥರ ತುಂಬ ಕೆಲಸ ಸಣ್ಣದಿದ್ರೂ ಪರವಾಗಿಲ್ಲ, ಆದರೆ ಮನೆ ತುಂಬ ಫುಲ್ ಹರಡೋಗ್ಬಿಡುತ್ತೆ. ಸ್ವಲ್ಪ ಸಿಮೆಂಟಿಂಗ್ ಕೆಲಸ ಅಂದರೆ ಹಾಗೆ ಇರುತ್ತೆ. ನಮ್ಮ ಮನೆಯವ್ರು ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ರು. ಸೊ ಕ್ಲೀನಿಂಗು ಅಂದರೆ ಅವರೆಲ್ಲ ಮಾಡಿ ಥರ ಎಲ್ಲ ಕ್ಲೀನ್ ಮಾಡೋಗ್ತಾರೆ ಲಾಸ್ಟಿಗೆ, ಮತ್ತು ನಾವು ಒರೆಸ್ಕೊಳ್ಳೋದೆಲ್ಲ ಇರುತ್ತೆ. ಸೊ ಬಟ್ ಇದು ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿಕೊಂಡು ನಾನು, ಬಟ್ ಅಪ್ಲೋಡ್ ಮಾಡಿರಲಿಲ್ಲ ಅಲ್ವಾ, ಅದಕ್ಕೆ ಸುಮ್ಮನೆ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೆ. ಹಾಗೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ರೇಗಿಸ್ತಾ ಇದ್ದೆ. ಅವರು ವೀಡಿಯೋದಲ್ಲೆಲ್ಲ ನನಗೆ ತೋರಿಸ್ಬೇಡ ಅಂತ ಹೇಳ್ತಿದ್ರು. ಬಟ್ ನಾನು ಪರವಾಗಿಲ್ಲ ಅಂತ ಹಂಗೆ ಸ್ಮಾಲ್ ಕ್ಲಿಪ್ಸ್ಗಳನ್ನು ತೊಗೊಳ್ತಾ ಇದ್ದೆ ಅವ್ರದ್ದು. ನೋಡಿ, ಒಳಗೆಲ್ಲ ಆ ಥರ ಎಲ್ಲ ಕ್ಲೀನ್ ಮಾಡಿರೋದು ಇನ್ನೂ ಮಾಡ್ತಾನೆ ಇದ್ದರು. ಬಟ್ ಇವಾಗ ಜಸ್ಟ್ ಎಲ್ಲ ಫಿನಿಶಿಂಗ್ ಆಗಿದೆ. ಇವಾಗೆಲ್ಲ ಫಿನಿಶಿಂಗ್ ಆಗಿರೋದು ಅಂತ ತೋರಿಸಿಲ್ಲ. ಬಟ್ ಅವತ್ತಿಗೆ ಕೆಲಸ ಮಾಡಬೇಕಾದ್ರೆ ವಿಡಿಯೋ ಮಾಡ್ಕೊಂಡಿರೋದು. ನೋಡಿ, ಇಲ್ಲಿ ಸಿಮೆಂಟು ಗೆದ್ಲು ಹುಳ ಹಿಡ್ದಿತ್ತು ಅಂತ ಹೇಳಿಬಿಟ್ಟು ಅದೆಲ್ಲ ತೆಗೆದು ಸೊ ಎಲ್ಲ ಮತ್ತೆ ನೀಟಾಗಿ ನೋಡ್ತಾ ಇರ್ಬೋದು. ನಾನು ಹೇಳ್ತಾ ಇದ್ದೆ ಕೆಲಸ ಅಂದರೆ ಯಾವ ಥರ ಇರುತ್ತೆ ಏನೋ ಅಷ್ಟು ಕ್ಲೀನಿಂಗ ಅಂತ. ಬಟ್ ಈ ಥರ ಎಲ್ಲ ಇತ್ತು ಅವತ್ತಿಂದ ಒಂದು ಸಿಚುವೇಶನ್ಸ್ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು, ನಾನಿಲ್ಲಿ ಎಲ್ಲ ಕಂಟೆಂಟು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತಲ್ಲ, ನನ್ನ ವ್ಲಾಗ್ ಜೊತೆಗೆ ಎಲ್ಲನೂ ಕೂಡ ಸೊ ಒಂದೊಂದು ಕ್ಲಿಪ್ಸ್ ಆಗಿ ಹಾಕೋಣ ಅಂತ ಅಷ್ಟೇ. ಮತ್ತು ನನ್ನ ಮಗಳು ನೋಡ್ತಾ ಇರ್ಬೋದು, ಈ ಥರ ಎಲ್ಲ ಲಾಸ್ಟಿಗೆ ಸಿಮೆಂಟನ್ನು ಹಾಕಿರ್ತಾರೆ ಅಲ್ವಾ, ಸಿಮೆಂಟ್ ಹಾಕಿದಾಗ ಸೊ ನಾನು ಒಂದು ಟಿಪ್ಸ್ ಮಾಡೋಣ ಅಂದ್ಕೊಂಡು ಸೊ ನಿಮಗೆ ತೋರ್ಸೋದಕ್ಕೆ ಆಗಿಲ್ಲ. ಮೇ ಬಿ ಅದು ಕ್ಯಾಮ್ರಾ ಹಾಕ್ಕೊಂಡು ನೋಡಿ, ಈ ಥರ ವಾಟರ್ ಬಾಟ್ಲಲ್ಲಿ ಸೊ ಈ ಥರ ಪಿನ್ನ ತಗೊಂಡು ಹೋಲ್ ಮಾಡಿಕೊಂಡು ಈ ಥರ ನೀರು ಹಾಕ್ತಾಯಿದೆ. ಸೊ ಚಂಬಲ್ಲಿ ಆ ಥರ ಹಾಕಿದ್ರೆ ಅಥವಾ ಮೇಲಿಂದ ಕೆಳಗೆ ಹಾಕಿದ್ರೆ ಮನೆ ತುಂಬ ನೀರಾಗೋ ವೇಸ್ಟ್ ಆಗುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು ಎಷ್ಟು ಟ್ರಿಕ್ಕಿ ಆಗಿದೆ ಅಂತ ಹೇಳಿ. ಈ ಥರ ಒಂದು ಟಿಪ್ಸ್ಗಳನ್ನ ನಾನು ಅದೇ ಥರ ಮಾಡ್ತಿದ್ದೆ. ಬಟ್ ಟಿಪ್ಸ್ಗಳು ಮಾಡಬೇಕು ಅಂದರೆ ತುಂಬ ಅದಕ್ಕೆ ತಯಾರಿ ಆಗಬೇಕು, ಯಾವ್ಯಾವ ಥರ ಹಾಗೆ ಮಾಡಬೇಕು ಟಿಪ್ಸ್ಗಳನ್ನ, ಹಂಗೆ ಆ್ಯಂಡ್ ಟ್ರಿಕ್ಸ್ ಇರುತ್ತೆ ಅಂತ ಹೇಳಿ. ಬಟ್ ನಾನು ಈ ಥರ ಮಾಡ್ತಾ ಹೋಗ್ತಿದ್ದೆ. ಒಂದು ಬಾಟಲಲ್ಲಿ ನೀರು ಹಾಕ್ಕೊಂಡು ಸೊ ನೋಡಿ ಇಲ್ಲೆಲ್ಲ ಓಕೆ. ಮತ್ತು ಇವಾಗ ಎಲ್ಲ ಫಿನಿಶಿಂಗ್ ಆಗಿದೆ, ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಯಿತು. ಸೊ ಇದು ಬಂದುಬಿಟ್ಟು ಅವತ್ತಿನ ಒಂದು ವಿಡಿಯೋ. ನೋಡಿ, ಈ ಥರ ನೀರು ಹಾಕ್ಕೊಂಡು ಹೋಗ್ತಾಯಿದ್ದೆ. ತುಂಬ ಚೆನ್ನಾಗಿ ಆ ನೀರು ಹೋಗ್ತಾಯಿತ್ತು, ಸೊ ಹಿಡಿತಾಯಿತ್ತು. ನಾನು ಯಾವ ಥರ ಮಾಡಬೇಕು ನೀರು ಹಾಕೋದು ಅಂತ ಥಿಂಕ್ ಮಾಡಿದಾಗ ನನಗೊಂದು ಸಡನ್ನಾಗಿ ಐಡಿಯಾ ಬಂತು. ಈ ಥರ ಬಾಟಲಲ್ಲಿ ನೀರು ಹಾಕ್ಕೊಂಡು ಅದಕ್ಕೂ ಹೋಲ್ ಮಾಡ್ಕೊಂಡು ನೀರು ಹಾಕಬೇಕು, ಹಾಗಾದರೆ ಸೊ ಚೆನ್ನಾಗಿ ಆಗತ್ತೆ, ತುಂಬ ಗಲೀಜು ಆಗೋದಿಲ್ಲ ಅಂತ ಹೇಳಿ. ಬಟ್ ಅದೇ ಥರ ಮಾಡ್ತಾ ಹೋದೆ ನಾನು. ಬಟ್ ಚೆನ್ನಾಗಿ ಅನ್ನಿಸ್ತು. ಸೊ ಎಲ್ಲ ಆದಮೇಲೆ ಮತ್ತೆ ಎಲ್ಲ ನೀಟೆಲ್ಲ ಮಾಡಿಕೊಂಡು ನೋಡಿ, ಆವಾಗಲೇ ತೋರಿಸಿದೆ ಅಲ್ವಾ ಕ್ಲಿಪ್ಸ್ಗಳನ್ನು, ಅದೇ ಥರ ಅದೇ ಇದು. ಸೊ ತುಂಬ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಅಂತಲ್ಲ, ನಾನು ಸ್ಪೀಡ್ ಇಕ್ಕಿದ್ದೀನಿ, ಹಾಗಾಗಿ ತುಂಬ ಫಾಸ್ಟಾಗಿ ರನ್ ಆಗ್ತಾಯಿದೆ ಈ ಒಂದು ವಿಡಿಯೋ. ಸೊ ಅವತ್ತು ಬಂದುಬಿಟ್ಟು ಚಪಾತಿ ಮತ್ತು ಪಲ್ಯ ಎಲ್ಲ ಮಾಡಿಕೊಂಡು ಮತ್ತು ತಿಳಿ ಸಾರು ಎಲ್ಲ ಮಾಡ್ಕೊಳ್ತೀನಿ. ಆ ಥರ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿರೋದು ಇದು. ನೋಡ್ತಾ ಇರ್ಬೋದು, ಚಪಾತಿ ಎಲ್ಲ ಎಷ್ಟು ಬೇಗ ಸುಮಾರು ಚಪಾತಿಯನ್ನು ಮಾಡಿದ್ದೆ ನಾನು ಅವತ್ತು. ನೋಡಿ, ನೀವು ಮುಂಚೆ ನೋಡ್ತಾ ಇರ್ಬೋದು, ಅದು ಅವರು ಸೊ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಯಾವ ಥರ ಇತ್ತು, ಶೆಲ್ಪಿನ ಮೇಲೆಲ್ಲ ಇಷ್ಟೊಂದು ಮಣ್ಣು ಆ ಥರ ಎಲ್ಲ ಗಲೀಜು. ಸೊ
ಎತ್ತರ ಎಲ್ಲ ಎಷ್ಟು ಕ್ಲೀನ್ ಮಾಡ್ಕೊಂಡು ಮಾಡಿಟ್ಟು ಹೋಗಿರ್ತಾರೆ, ಮಣ್ಣೆಲ್ಲ ಬಾಚಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಟ್ಟು ಹೋಗಿರ್ತಾರೆ. ಬಟ್ ಸಿಮೆಂಟಿನ ಪುಡಿ ಇರುತ್ತೆ ಅಲ್ವಾ, ತುಂಬ ಹೆವಿ ವರ್ಕ್ ಅದು. ನಾವು ಎಷ್ಟು ನೀರು ಹಾಕಿ ಒರೆಸಿದ್ರೂ ಕೂಡ ಮತ್ತೆ ಪದೇ ಪದೇ ವೈಟ್ ಆಗ್ತಾನೆ ಇರುತ್ತೆ. ಅದನ್ನೆಲ್ಲ ಒರೆಸ್ಬಿಟ್ಟು ನೀಟ್ ಮಾಡಿಕೊಂಡು ನಾವೆಲ್ಲ ಫ್ರೆಶ್ ಅಪ್ ಆಗಿ, ಸೊ ಮಿಡ್ನೈಟು, ಸೊ 12 ಎಬೋ ಆಗಿತ್ತು. ನಾವು ಎಲ್ಲ ಕೆಲಸ ಮುಗಿಸ್ಬಿಟ್ಟು ತಿಂಡಿ ತಿನ್ಕೊಂಡಾಗ, ಸೊ ಅವತ್ತು ತಿಂಡಿನೂ ಕೂಡ ಹೋಟ್ಲಿಂದ ತರಿಸ್ಬಿಟ್ಟು ನಾವು ತಿಂದಿದ್ದು. ಬಟ್ ಅಷ್ಟು ಇದಾಗಿತ್ತು ಅಲ್ವಾ, ಕೆಲಸ ಎಲ್ಲ ಇತ್ತು, ಮಣ್ಣೆಲ್ಲ ಇತ್ತು. ಹಾಗಾಗಿ ನಾನು ನಮ್ಮ ಮನೇಲಿ ಮಾಡೋಕ್ಕೆ ಆಗಿರಲಿಲ್ಲ. ಸೊ ತಿಂಡಿ ಎಲ್ಲ ಅವತ್ತು ನೈಟು ಔಟ್ ಸೈಡಿಂದ ತೊಗೊಂಡು ಬಂದು ಸೊ ತಿಂದು, ಆಮೇಲೆ ಮಕ್ಕಳಿಗೆಲ್ಲ ಅವತ್ತು ನೈಟೆಲ್ಲ ಮುಗಿಸಿ, ಮತ್ತು ಮಾರ್ನಿಂಗ್ ಏನಕ್ಕೆ ಅಂದರೆ ಅವರು ಕಾರ್ಮೆಂಟಿಗೆ ಹೋಗಬೇಕಿತ್ತು ಅಲ್ವಾ, ಹಾಗಾಗಿ ನೈಟೇ ನಾನೆಲ್ಲ ಮುಗಿಸ್ಬಿಟ್ಟು ಎಲ್ಲ ನೀಟ್ ಮಾಡ್ಕೊಂಡಿದ್ದೆ. ನೈಟೆಲ್ಲ ಈ ಥರ ನೀಟೆಲ್ಲ ಮಾಡ್ಕೊಂಡಾಗ ಸೊ ಮಾರ್ನಿಂಗ್ ರೊಟೀನ್ ಇದು ಅವತ್ತು ಆಗಲೇ ತೋರಿಸಿದ್ದು ಎಲ್ಲ ಆ ಥರ ಸಂಜೆ ತೋರಿಸಿದ್ದು. ಸೊ ನಾನು ಕೆಲವೊಂದು ತುಂಬ ವೀಡಿಯೋಸ್ಗಳು ಮಾಡಿಕೊಂಡು ಅಪ್ಲೋಡ್ ಮಾಡ್ದಿರ ಹಾಗೆ ಇಟ್ಕೊಂಡಿರ್ತೀನಿ. ಸೊ ನನಗೆ ಯಾವಾಗಾದರೂ ಇಷ್ಟ ಬಂದಾಗ, ಸೊ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಾಗ, ಏನಾದರೂ ಹೇಳಬೇಕು ಅಂದ್ಕೊಂಡಾಗ ನನಗೆ ಅವಾಗವಾಗ ಸೊ ಎಡಿಟ್ ಮಾಡ್ಕೊಂಡು ಹಾಕ್ತಾ ಇರ್ತೀನಿ. ಓಕೆನಾ. ನನ್ನ ವ್ಲಾಗ್ ನೆಕ್ಸ್ಟ್ ನೋಡೋಣ ಯಾವ ಥರ ಇರುತ್ತೆ ಅಂತ. ಓಕೆ, ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಕಮೆಂಟ್ ಹಾಕಿ, ಹಾಗೆ ನಿಮ್ಮ ಒಂದು ನೋಡ್ತಾ ಸೊ ನಿಮ್ಮ ಒಂದು ಲೈಕ್, ಓಕೆ, ನಮಗೊಂದು ಎನ್ಕರೇಜ್ ಆಗುತ್ತೆ ಯಾವ ಥರ ವೀಡಿಯೋಸ್ ಮಾಡಬೇಕು ಅನ್ನೋದ್ರ ಮೇಲೆ. ನಾನು ಎಲ್ಲ ಮಿಕ್ಸಿಂಗ್ ಅಂತ ಅಲ್ಲ, ಸೊ ನಾನು ಲಾಗ್ ಜೊತೆನೇ ಮಾಡ್ತಾ ನಾನು ಸ್ಟಿಚಿಂಗ್ ಬಗ್ಗೆನೂ ಹೇಳ್ತಾ ಹೋಗಬೇಕು ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನಿನ್ನೆ ಒಂದು ಯೂಸ್ಫುಲ್ ಆಗಿರುವಂತಹ ಟಿಪ್ಸ್ ತೋರಿಸ್ದೆ. ಒಂದು ವೇಸ್ಟ್ ಕ್ಲಾತಲ್ಲಿ ನಮ್ಮದು ಓಕೆ ಮಿಷಿನಲ್ಲಿ ಪ್ಲೈವುಡ್ ಇರುತ್ತಲ್ವ, ಅದು ಹಾಳಾಗಬಾರ್ದು ಅಂತ. ಸೊ ಹೋಗಿ ನೋಡಿ ಯಾವ ಥರ ಮಾಡ್ಕೋಬೇಕು, ಒಂದು ಪೋಚ್ ರೀತಿ ನಾವು ಕತ್ತರಿ ಎಲ್ಲ ಇಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಆ ಥರದ್ದು ಮಾಡಿದ್ದೀನಿ. ಅದೇ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್, ಹಾಗೆ ಬ್ಲೌಸ್ ಡಿಸೈನ್, ಎಂಬ್ರಾಯ್ಡರಿ ಡಿಸೈನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ ನೆಕ್ಸ್ಟು. ಸೊ ಇದು ಬಂದು ತಿಳಿ ಸಾಂಬಾರು. ಓಕೆ, ತಿಳಿ ಸಾಂಬಾರು ಮಾಡ್ತಾ ಇದ್ದೀನಿ. ಸೊ ಮಕ್ಕಳೆಲ್ಲ ಸ್ಕೂಲಿಗೆ ಕಳ್ಸಾದ್ಮೇಲೆ ನೆಕ್ಸ್ಟ್ ಈಗ ಮತ್ತೆ ಅಡುಗೆ ಎಲ್ಲ ಮಾಡ್ಕೋಬೇಕು ಅಂತೇಳಿ ಮಾರ್ನಿಂಗೆ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಅವರಿದ್ದರೆ ಅಡುಗೆ ಮಾಡೋದಕ್ಕೆ ಆಗಲ್ಲ, ಮಾರ್ನಿಂಗ್ಗೆ ಬೇಗ ಹೋಗಿಬಿಡ್ತಾರೆ. ಆ ಒಂದು ಗ್ಯಾಪಲ್ಲಿ ಸೊ ನಾನೆಲ್ಲ ಈ ಥರ ಅಡುಗೆ ಮಾಡಿಕೊಂಡು ನೆಕ್ಸ್ಟ್ ಅಡುಗೆ ಎಲ್ಲ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಸ್ವಲ್ಪ ಫ್ರೀ ಅನ್ಸೋದ್ಮೇಲೆ ನಾನು ಈ ಥರ ಎಡಿಟ್ ಮಾಡ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ತಿಳಿ ಸಾಂಬಾರಿಗೆ ನಾನು ರಸಮ್ ಪೌಡರ್, ಓಕೆ, ಅದನ್ನು ಕೂಡ ಹಾಕಿದ್ದೀನಿ. ಅದು ರೆಡಿನೂ ಕೂಡ ಸಿಗುತ್ತೆ, ಇಲ್ಲಾಂದರೆ ನಾವು ಮನೆಯಲ್ಲೂ ಕೂಡ ಮಾಡಬಹುದು. ನಾನು ಕೆಲವೊಂದು ಟೈಮ್ ಇಷ್ಟ ಬಂದರೆ ನಾನು ಹಾಕ್ತೀನಿ, ಇಲ್ಲಾಂದರೆ ಕೆಲವೊಂದು ಟೈಮು ಹಾಗೇ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಮಾಡ್ತಾಯಿರ್ತೀನಿ ಅವಾಗವಾಗ. ಸೊ ನೋಡಿ, ಹಾಗೆಯೇ ಸಾಂಬಾರೆಲ್ಲ ಆಗುತ್ತೆ. ಇದು ಬಂದುಬಿಟ್ಟು ಅವತ್ತಿನ ಒಂದು ಲಾಗ್ ಇವತ್ತು ಎಡಿಟ್ ಮಾಡ್ತಾ ಇರೋದು. ಜಸ್ಟ್ ಈಗಲೇ ಎಡಿಟ್ ಮಾಡಿ ಹಾಕೋಣ ಅಂತ. ಓಕೆ, ಇದೇ ಥರ ಸೊ ಮುಂದಿನ ಎಲ್ಲ ವೀಡಿಯೋಗಳಿಗಾಗಿ ವೆಯ್ಟ್ ಮಾಡ್ತಾಯಿರಿ. ಹಾಗೆ ಸೊ ಫನ್ನಿ ವೀಡಿಯೋಸ್ ಜೊತೆ, ಹಾಗೆ ತುಂಬ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಆಗಿರುವಂತಹ ಜೊತೆ ಲಾಗ್ ಜೊತೆ ಕೂಡ ನಾನು ಇನ್ವಾಲ್ವ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಮಾಡ್ತೀನಿ ಅಂತ. ಬಟ್ ಅದೇ ಲಾಟ್ ಆಫ್ ಕನ್ಫ್ಯೂಷನ್ಸಲ್ಲಿ ವಿಡಿಯೋ ಮಾಡೋಕ್ಕೆ ಹೋಗಬಾರ್ದು ಯಾವತ್ತೂ ಕೂಡ. ಯಾಕೆಂದರೆ ನನಗೆ ಏನು ಅನಿಸುತ್ತಾ, ಸೊ ಯಾವ ಥರ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಬೇಕು ಅನಿಸುತ್ತೋ ನಾನು ಅದ್ರ ಮೇಲೆ ಆ ಒಂದು ಕಾನ್ಸಂಟ್ರೇಟ್ ಮೇಲೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆ, ಬಟ್ ಆದಷ್ಟು ಡೈಲಿ ವೀಡಿಯೋಸ್ ಹಾಕ್ತಾ ಇದ್ದೀನಿ. ನಾನು ಒಂದು 1, 2, 3, 6 ವ್ಯೂಸ್ ಎಷ್ಟಾದರೂ ಬರಲಿ, ಓಕೆ, ಬಟ್ ಅಪ್ಲೋಡ್ ಮಾಡೋದು ನನಗಿಷ್ಟ. ನೋಡೋಣ, ಒಂದಲ್ಲ ಒಂದು ದಿವಸ ರೀಚ್ ಆಗ್ಬೋದು ಅನ್ನೋ ಒಂದು ಕಾನ್ಸಂಟ್ರೇಟ್ ಮೇಲೆ. ಸೊ ಥ್ಯಾಂಕ್ ಫಾರ್ ವಾಚಿಂಗ್, ಪ್ಲೀಸ್ ಸಪೋರ್ಟ್ ಮೀ.